ಹಾಂ, ನೆಕ್ಸ್ಟು ನಾನು ಇದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೇನು ಹಾಕ್ಸಿದ್ದೀನಿ ಅಂದರೆ ಮ್ಯಾಟ್ ಡಾಗ್ ಫಾಗ್ ಲೈಟ್ಸ್ ಹಾಕ್ಸಿದ್ದೀನಿ, ಹಾರ್ನ್ ಹಾಕ್ಸಿದ್ದೀನಿ, ಬಿಟ್ಟರೆ ಇನ್ನೇನು ಹಾಕ್ಸಿಲ್ಲ ಅಷ್ಟೇ. ನೆಕ್ಸ್ಟು ಈಗ ಡಿಸ್ಪ್ಲೇಗೆ ಬರೋಣ. ನೋಡಿ ಏನು ಚೆನ್ನಾಗಿ ಮಾಡಿದಾನಲ್ವ. ಮುಂಚೆ ಹಳೆ ವರ್ಷನಲ್ಲಿ ಇದಿರಲಿಲ್ಲ, ಈ ಡಿಸ್ಪ್ಲೇ ಇರಲಿಲ್ಲ, TFT ಡಿಸ್ಪ್ಲೇ ಇರಲಿಲ್ಲ, ಅನಲಾಗ್ ಇತ್ತು. ಪ್ಲಸ್ ಈ ಚಾರ್ಜರ್ ಸಾಕೆಟ್ಟು ಇಲ್ಲಿತ್ತು, ಓಕೆನಾ. ಇದು ಹಳೇ TRK 502 ಏನಿತ್ತು, ಅದು ಅನಲಾಗ್ ವರ್ಷನ್ ಏನಿತ್ತು, ಅದು ಆವಾಗ ಇಲ್ಲಿ ಕೊಟ್ಟಿದ್ದ ಚಾರ್ಜರ್ ಸಾಕೆಟು. ಈಗ ಇಲ್ಲೇ ಕೊಟ್ಬಿಟ್ಟಿದ್ದಾನೆ 25 amps USB. ಇದರಲ್ಲಿ ನಮಗೆ ಫೀಚರ್ಸು ಫುಲ್ಲಿ ಲೋಡೆಡ್ ಆಗಿದೆ. ಇಲ್ಲಿ ಕೊಟ್ಟಿದ್ದಾನೆ ನೋಡಿ ನಮಗೆ ಎಂಟರ್ ಮತ್ತು ಸೆಲೆಕ್ಟ್ ಅಂತ. ಇದೆರಡು ನಮಗೆ ಏನು ಡಿಸ್ಪ್ಲೇಲಿ ಏನೇನು ಫೀಚರ್ಸ್ ಇದೆ ಅದೆಲ್ಲ ಸೆಲೆಕ್ಟ್ ಮಾಡೋದಕ್ಕೆ. ನಿಮಗೆ ಕಾಣಿಸಲ್ಲ ಅನಿಸುತ್ತೆ, ನೈಟ್ ಆದರೆ ಕಾಣಿಸುತ್ತೆ. ಈಗ ಕಾಣಿಸ್ತಿರ್ಬೋದು, ಆ್ಯಂಬಿಯೆಂಟ್ ಲೈಟ್ಸ್ ಥರ ಕೊಟ್ಟಿದ್ದಾನೆ ಗುರು. ಒಳಗೆ ಒಳ್ಳೆ ಗೇಮಿಂಗ್ ಸೆಟಪ್ ಕೀಬೋರ್ಡ್ ಇರಲ್ವ ಆ ಥರ ಕೊಟ್ಟಿದ್ದಾನೆ. ನಮಗೆ ಇಲ್ಲಿ ಎಂಟರ್ ಮತ್ತು ಸೆಲೆಕ್ಟ್ ಅಂತ ಎರಡು ಆಪ್ಷನ್ ಬರುತ್ತೆ. ಇಲ್ಲಿ ಎಂಟರ್ ಅಂತ ಪ್ರೆಸ್ ಮಾಡಿದ್ರೆ ಇಂಟರ್ಫೇಸಲ್ಲಿ ಒಂದು ಬ್ಲ್ಯಾಕು ಇವಾಗ ಇಟ್ಟಿದ್ದು, ಇನ್ನೊಂದು ವೈಟ್ ಅಂದರೆ ಇದು, ಓಕೆನಾ. ಇದು ಆಟೋ. ನಮಗೆ ಬೆಳಕಿದ್ದಾಗ ಈ ವೈಟ್ ಡಿಸ್ಪ್ಲೇ ಬರುತ್ತೆ, ಕತ್ಲಾದಾಗ ಈ ಬ್ಲ್ಯಾಕ್ ಡಿಸ್ಪ್ಲೇ ಬರುತ್ತೆ. ನಾವಿಲ್ಲಿ ಆಟೋಮೆಟಿಕ್ಕಾಗಿ ಅದೇ ಚೇಂಜ್ ಆಗುತ್ತೆ, ಬಟ್ ನಾನು ಮ್ಯಾನ್ಯಲಾಗಿ ಇಟ್ಕೊಂಡಿದ್ದೀನಿ, ನನಗೆ ವೈಟ್ ಅಷ್ಟೊಂದು ಬೇಡ ಅಂತ ಹೇಳ್ಬಿಟ್ಟು. ಕ್ಲಾಕ್ ನಾನಿಲ್ಲಿ ಟೈಮ್ ಚೇಂಜ್ ಮಾಡ್ಬೋದು, ಓಕೆನಾ. ಒಂದು ನಿಮಿಷ ತಡೀರಿ. ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡ್ಕೋಬೋದು ಡಿಸ್ಪ್ಲೇದು. ಆಟೋ 1 2 3 4 5 ಆಟೋ, ಓಕೆನಾ. ನಾನು ಫುಲ್ ಇಟ್ಟಿರ್ತೀನಿ ಯಾವಾಗಲೂ. ಇದು ಯೂನಿಟ್ಸು, km/h ಆದರೂ ಆಗುತ್ತೆ, ಮೈಲ್ಸ್/h ಆದರೂ ಆಗುತ್ತೆ. ಮೈಲ್ಸ್/h ಅಲ್ಲಿ ಇಟ್ಕೊಂಡಿರಿದ್ರೆ ಅದು ಇಟಲಿ ಕಂಪ್ನಿ ಅಲ್ವಾ, ಇಟಲಿ ಬ್ರ್ಯಾಂಡ್ ಅಲ್ವಾ ಇದು, ಅದಕ್ಕೋಸ್ಕರ ಅಲ್ಲೆಲ್ಲ ಯೂಸ್ ಮಾಡೋದೇ ಮೈಲ್ಸು. ಇಲ್ಲಿ ನಾವು ಇಂಡಿಯಾದಲ್ಲಿ ಯೂಸ್ ಮಾಡೋದು ಕಿಲೋಮೀಟರ್ಸ್, ಅದಕ್ಕೋಸ್ಕರ ಅದು ಆಪ್ಷನ್ಸ್ ಕೊಟ್ಟಿರ್ತಾರೆ ನಮಗೆ, ಓಕೆನಾ. ನೆಕ್ಸ್ಟು ಇನ್ಫಾರ್ಮೇಷನು, ಗಾಡಿ ಡಿಸ್ಪ್ಲೇ ಅಪ್ಡೇಷನ್ ಅದು ಇದು ಎಲ್ಲ ಇರುತ್ತಲ್ಲ, ಅಪ್ಡೇಟ್ಸ್ ಎಲ್ಲ ಇರುತ್ತಲ್ಲ, ವರ್ಷನ್ ಎಲ್ಲ ಗೊತ್ತಾಗ್ಬಿಡುತ್ತೆ ಇದರಲ್ಲೇ. ನೆಕ್ಸ್ಟ್ ಮೊಬೈಲ್ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು. TPMS ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು. ಪ್ರೆಷರ್ ಯೂನಿಟ್ಟು PSI ಅಲ್ಲಿದೆ. ಇದು ಫ್ರಂಟು, ಇದು ರೇರು. ಡೆಂಟ್ ಲರ್ನ್ ಅಂತ ಇದೆ, ಲರ್ನಿಂಗ್ ಅಂತ ಕೊಡ್ಬೋದು. ಇದೊಂದು 5 seconds ಆದಮೇಲೆ ಅದಾಗದೇ ತೊಗೊಳುತ್ತೆ. ಇದಿಷ್ಟು ಡಿಸ್ಪ್ಲೇ ಬಗ್ಗೆ. ಈಗ ಅದು ಇಷ್ಟೇ ಎಲ್ಲ ಇರೋದು, ಇನ್ನೂ ಬೇಜಾನಿದೆ ಇದ್ರ ಬಗ್ಗೆ, ಬಟ್ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಅಷ್ಟೇ. ಇದು ಬಂದು ಫ್ಯೂಯಲ್ ಇಂಡಿಕೇಷನು. ಇದು ಇಂಜಿನ್ ಟೆಂಪ್ರೇಚರ್ ಇಂಡಿಕೇಟರು, ಓಕೆ. ಇದು ಟೋಟಲ್ ನಾನು ಓಡಿಸಿರೋದು 8257 ಕಿಲೋಮೀಟರ್ಸ್ ಇಲ್ಲಿಗೆ ತೊಗೊಂಬಂದು ನಿಲ್ಸಿದ ತಕ್ಷಣ ಆಗಿರೋದು. ಇದು ಗೇರ್ ಇಂಡಿಕೇಟರು, ಇದು ಕಿಲೋಮೀಟರ್ ರೀಡಿಂಗು. ಇಲ್ಲೆಲ್ಲ ಆಪ್ಷನ್ಸ್ ಬರುತ್ತೆ ನಮಗೆ, ಏನಾದರೂ ಇಶ್ಯೂಸ್ ಏನಾದರೂ ಇದ್ದರೆ. ಈಗ ಏನೋ ಫ್ಯೂಯಲ್ ಇಂಜೆಕ್ಷನ್ ಏನೋ ಆನ್ ಮಾಡಿಲ್ಲ, ಗಾಡಿ ಏನು ಸ್ಟಾರ್ಟ್ ಮಾಡಿಬಿಟ್ಟು ಬಿಟ್ಟಿದ್ದೀನಿ ಅಷ್ಟೇ, ABS ಎಲ್ಲ ತೋರಿಸ್ತಾ ಇದೆ. ಇದು ಬಂದು ಟೈಮು, ಇದು ಬಂದು RPM ಮೀಟರು. ಇಷ್ಟು ಈಗ ಸದ್ಯಕ್ಕಿರಲಿ. ಇದ್ರ ಬಗ್ಗೆ ನನ್ನ ವೀಡಿಯೋನ ಇನ್ನೊಂದು ನೆಕ್ಸ್ಟ್ ಅದು ಏನಿಲ್ಲ ಅಂದರೂ 10 minutes ವೀಡಿಯೋ ಆಗುತ್ತೆ ಇದರಲ್ಲಿ. ಈ ಬರೀ ಡಿಸ್ಪ್ಲೇ ವಿಚಾರಕ್ಕೇನ ಅಥವಾ ನ್ಯಾವಿಗೇಷನ್ ನಾವೇನಾದರೂ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ಎಲ್ಲ ನಾವು ನೋಡ್ತೀವಿ ಅಂದರೆ. ಇದು ಆ್ಯಂಡ್ರಾಯ್ಡ್ದು iOSದು ಸ್ಕ್ಯಾನರು, ಓಕೆ. ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಮಗೆ ಮೊಬೈಲಲ್ಲಿ ಒಂದೇ ಒಂದು ಆ್ಯಪ್ ತೋರಿಸುತ್ತೆ. ಆ ಆ್ಯಪ್ನ ನಾವು ನೋಡಿಕೊಂಡು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಪ್ರೀಮಿಯಮ್ ಕಟ್ಟಿದ್ರೆ ಇದರಲ್ಲಿ ಏನೇನು ಫೀಚರ್ಸ್ ಇರುತ್ತೆ ನಾನು ತೋರಿಸ್ತೀನಿ ನಿಮಗೆ, ಓಕೆನಾ. ಇದು ಬಂದು ಮುಂಚೆ ಆಗಿದ್ದಿದ್ರೆ ಇದು ಅನಲಾಗ್ ಇತ್ತಲ್ಲ, ಆ ಟೈಮಲ್ಲಿ ಇಲ್ಲಿಗೆ ಮೊಬೈಲ್ ಹೋಲ್ಡ್ ಮಾಡ್ಕೊತಿದ್ರು ಎಲ್ಲರೂ. ಮೊಬೈಲ್ ಸೆಟಪ್ ಮಾಡಿಕೊಂಡು ಇಲ್ಲಿ ಮೊಬೈಲ್ ಹೋಲ್ಡರ್ ಹಾಕ್ಸ್ಕೊಂಡು ಇಲ್ಲಿಂದ ಒಂದು ಚಾರ್ಜರ್ ಎಳ್ಕೊಂಡು, ಅದೆಲ್ಲ ದೊಡ್ಡ ಕತೆ ಬಿಡಿ, ಅದೆಲ್ಲ ಹಂಗಿರಲಿ. ನೆಕ್ಸ್ಟು ಇದ್ರ ಬಗ್ಗೆ ಏನಾದರೂ ನಾನು ಜಾಸ್ತಿ ಹೇಳಬೇಕು ಅಂದರೆ, ಇದ್ರದ್ದು ಕರ್ಬ್ ವೆಯ್ಟ್ ಬಂದು 235 kgs. ನಾನು ಏನೇನು ಹೇಳಿದೆ ಅದು ಸ್ಯಾಡಲ್ ಸ್ಟೇಸು, ಟಾಪ್ ರ್ಯಾಕು ಪ್ಲಸ್ ಅದೊಂದು ಕ್ರ್ಯಾಶ್ ಗಾರ್ಡು, ಅದು 3 ಇನ್ಕ್ಲೂಡೆಡ್ ಆಗಿ 235 kg. ಇದೊಂದೇ ನಾನು ಹಾಕ್ಸಿದ್ದು ಏನಿಲ್ಲ, ಇದೆಲ್ಲ ಹಾಕ್ಸಿ ನೆಕ್ಸ್ಟ್ ನಾನು ಏನಾದರೂ ಟೂರಿಂಗ್ ಸೆಟಪ್ ಮಾಡಿಕೊಂಡು ನಾನು ಅದ್ರ ಮೇಲೆ ಕೂತ್ಕೊಂಡ್ರೆ ನಮಗೆ ಅಷ್ಟು ಸೇರಿ ಏನಿಲ್ಲ ಅಂದರೂ 10 ನಿಯರ್ಲಿ 350 kgs ಬರುತ್ತೆ. ಅಷ್ಟು ಪೂರ್ತಿ ವೆಯ್ಟ್ ಹಾಕಿದ್ರೂ ಗಾಡಿ ಒಂಚೂರು ಮುಂದೆ ಹೋಗೋದಕ್ಕೆ ಹಿಂದೆ ಬರೋದಕ್ಕೆ ಅಥವಾ ಏನಾದರೂ ಒಬ್ಬೊಬ್ರು ಹೇಳ್ತಾರಲ್ಲ ಪವರ್ ಕಟ್ ಆಫ್ ಆಗುತ್ತೆ. ನನ್ನ ಹತ್ರ ಹಳೆ ಡ್ಯೂಕ್ ಇತ್ತು, ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ಡ್ಯೂಕ್ 250 ಇತ್ತು. ಅದರಲ್ಲಿ ಏನಾದರೂ ಜಾಸ್ತಿ ವೆಯ್ಟ್ ಹಾಕ್ಕೊಂಡು 3 ಜನ ಏನಾದರೂ ಹಾಕ್ಕೊಂಡು ಹೋಗ್ಬಿಟ್ರೆ ಪವರ್ ಕಟ್ ಆಫ್ ಆಗೋದು, ಕನ್ಸಂಪ್ಷನ್ ಜಾಸ್ತಿ ಇರೋದು ಪೆಟ್ರೋಲ್ದು.
ಅದೆಲ್ಲ ಆಗ್ತಿತ್ತು. ಇದರಲ್ಲಿ ನನಗೆ ಏನೂ ಅನಿಸ್ಲಿಲ್ಲ. 350 kgs ನಿಯರ್ಲಿ ಆಗಿರೋದು. ನಾನೇ 86 kg ಇದ್ದೀನಿ ಗುರು. 86 kg ನಾನಿದ್ದು. ಇದೊಂದು 30-40 kg ಸ್ಯಾಡಲ್ಸ್ ಇದ್ದು, ಮೇಲ್ಗಡೆ ಟಾಪ್ ರ್ಯಾಕ್ ಎಲ್ಲ ಹಾಕ್ಕೊಂಡು, ನಾನು ಯಾವುದು ಟಾಪ್ ಬಾಕ್ಸ್ ಎಲ್ಲ ಹಾಕ್ಕೊಂಡು ಅದೆಲ್ಲ ಮಾಡ್ಕೊಂಡಿದ್ರೆ ನಾನು ಏನಿಲ್ಲ ಅಂದರೆ ನಿಯರ್ಲಿ 350 kg ಅಂದ್ಕೊಳ್ಳಿ. 350 kg ಲೋಡ್ ಇದ್ರ ಮೇಲೆ ಇದು ಸೇರಿ 350 kg ಲೋಡ್ ಬಿದ್ರೂ ಆ ಟಾರ್ಕು ಕಮ್ಮಿ ಆದಂಗೆ ಅನ್ಸಲ್ಲ, BHPನೂ ಕಮ್ಮಿ ಆದಂಗೆ ಅನ್ಸಲ್ಲ. ಪವರ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಇದ್ರದ್ದು ಸೌಂಡ್ ಇಂಜಿನಿಯರಿಂಗು ಅಷ್ಟೇ, ಪ್ಲಸ್ ಇಂಜಿನ್ ರಿಫೈನ್ಮೆಂಟು ಅಷ್ಟೇ ನೆಕ್ಸ್ಟ್ ಲೆವೆಲ್ ಅಂದ್ಕೊಂಬಿಡಿ. ಇವತ್ತಿನ ತನಕ ಇಂಥ ಗಾಡಿನ ನೋಡ್ಸಿರ್ಲಿಲ್ಲ ಇದನ್ನು ತಗೊಳ್ಳೋ ತನಕ. ಇವತ್ತೊಂದು ಸ್ವಲ್ಪ ಗಲೀಜಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗಿದ ತಕ್ಷಣ ತೊಳಸ್ತೀನಿ. ರಿವ್ಯೂ ಮಾಡೋಕ್ಕೆ ಬಂದಾಗಲೇ ಈ ಥರ ಆಗಬೇಕು, ಬೇರೆ ಆಪ್ಷನ್ ಇಲ್ಲ ನನಗೆ. ಸೌಂಡು ನಾನು ಇನ್ನೊಂದು ಸ್ವಲ್ಪ ದಿನ ಎಕ್ಸಾಸ್ಟ್ ತೆಗೆಸ್ಬಿಟ್ಟು ಡಿಕ್ಯಾಟ್ ತೆಗೆಸ್ಬಿಟ್ಟು ಬೇರೆದು ಯಾವುದಾದ್ರೂ ಹಾಕ್ಸೋಣ ಅಂತಿದ್ದೀನಿ. ಅದು ಮುಂದೆ ಯಾವಾಗಾದರೂ ವಿಡಿಯೋ ಮಾಡ್ತೀನಿ. ಬಟ್ ಈಗಿಂದು ಇಷ್ಟು. ನೆಕ್ಸ್ಟು ನಮಗೆ ಬ್ರೇಕಿಗೆ ಬರೋಣ. ಬ್ರೇಕು ಡೀಸೆಂಟ್ ಬ್ರೇಕ್ಸು. ಅಂದರೆ ಇಷ್ಟು ಹ್ಯೂಜ್ ಬೈಕಿಗೆ ನಾವು ಇಷ್ಟು ಮುಂದ್ಗಡೆ ಫ್ರಂಟು ಡ್ಯುಯಲ್ ಚಾನಲ್ ABS ಈ ಗಾಡಿಗಿರೋದು. ಡ್ಯುಯಲ್ ಡಿಸ್ಕು ಪ್ಲಸ್ ಹಿಂದ್ಗಡೆ ಒಂದು ಡಿಸ್ಕ್ ಬರುತ್ತೆ ವಿತ್ ABS, 3 ಡಿಸ್ಕ್ ವಿತ್ ABS. ಓಕೆನಾ. ಇದು ಟೈರ್ ಹಗ್ಗರು ಒಂದೇ ಸೈಡ್ ಇರೋದು, ಇನ್ನೊಂದು ಸೈಡಿಗೆ ಕನೆಕ್ಟ್ ಮಾಡಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಒಂದೇ ಸೈಡ್ ಇರೋದು ಟೈರ್ ಹಗ್ಗರು. ಇದೆರಡು ಸ್ಯಾಡಲ್ ಸ್ಟೇಸ್, ಎರಡಕ್ಕೂ ಜಾಯಿಂಟ್ ಮಾಡೋದಕ್ಕೆ, ಗಟ್ಟಿಯಾಗಿ ಕೂತ್ಕೊಳ್ಳೋದಕ್ಕೆ ಅಂತ ಇದನ್ನು ಕೊಟ್ಟಿದ್ದಾನೆ. ಇಲ್ಲಾಂದರೆ ಇದನ್ನಾದರೂ ಸ್ಯಾಡಲ್ ಬ್ಯಾಗ್ಸ್ ಏನಾದರೂ ಹಾಕಿದಾಗ ಅಥವಾ ಪ್ಯಾನಿಯರ್ ಕಿಟ್ ಏನಾದರೂ ಹಾಕಿದಾಗ ಇದು ಒಳಕ್ಕೆ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಯಾಡಲ್ ಸ್ಟೇಗೆ ಒಂದು ಏನಂತಾರೆ ಏನೋ ಕೊಟ್ಟಿದ್ದಾರೆ ಅಷ್ಟೇ. ಪ್ರಾಬ್ಲಮ್ ಏನಿಲ್ಲ. ಬೇಕಾದರೆ ನಾವು ಇಲ್ಲಿಗೆ ರಿವರ್ಸ್ ಕ್ಯಾಮ್ರಾ ಹಾಕ್ಕೋಬೋದು. ಇದು ಬುಷ್ಷು, ಈ ಬುಷ್ ತೆಗೆದ್ರೆ ಇಲ್ಲಿ ರಿವರ್ಸ್ ಕ್ಯಾಮ್ರಾ ಹಾಕ್ಕೋಬೋದು. ಓಕೆನಾ. ನೆಕ್ಸ್ಟು ನಾನು ಬ್ರೇಕ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ. ಬ್ರೇಕು ಸಿಕ್ಕಾಪಟ್ಟೆ ಡೀಸೆಂಟು. ಎರಡು ಅಡ್ಜಸ್ಟಬಲ್ ಬ್ರೇಕ್ ಲಿವರ್ಸು. ಇದು ಕ್ಲಚ್ಚು, ಇದು ಬ್ರೇಕು. ಇದು ಅಡ್ಜಸ್ಟಬಲ್ ಬ್ರೇಕ್ ಲಿವರ್. ಇದು ನಮಗೆ ಬೇಕಾದಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ಕ್ಲಚ್ಚು ಅಷ್ಟು ಡೀಸೆಂಟಾಗಿದೆ. ಇದರಷ್ಟು ಸ್ಮೂತು, ಇದರಷ್ಟು ರೀಫೈಂಡು ನಾನು ಯಾವ ಗಾಡೀಲೂ ನೋಡಿಲ್ಲ. ನಾನು ಓಡಿಸಿರೋ ಗಾಡೀಲಿ ಮಾತ್ರ ನಾನು ಹೇಳ್ತಾ ಇರೋದು. ಅಷ್ಟು ಸ್ಮೂತಾಗಿ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಅಷ್ಟು ಸ್ಮೂತಾಗಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಂತಲೇ ಗೊತ್ತಾಗಲ್ಲ ಗುರು. ಅಷ್ಟು ಸ್ಮೂತಾಗಿರುತ್ತೆ ಗಾಡಿ. ನಮಗೇನು ಅಷ್ಟೊಂದು ಫೀಲು ಆಗೋಲ್ಲ. ನಾವು ಟಾಪ್ ಸ್ಪೀಡ್ಸಲ್ಲಿದ್ದಾಗ ಒಂದೊಂದು ಸಲ ಬೆನಿಲಿ 600i ಯಾಕೆ ಸ್ಟಾಪ್ ಆಯಿತು ಅಂತಲೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಓನ್ಲಿ ಪ್ರಾಬ್ಲಮ್ ವಾಸ್ ಬ್ರೇಕಿಂಗ್. ಬ್ರೇಕ್ ಅದು ಕಂಟ್ರೋಲಿಗೆ ಬರ್ತಿರ್ಲಿಲ್ವಂತೆ. ಬೆನಿಲಿ 600i TNT 600i ಏನು ನೋಡಿರ್ತೀರಾ, ಅದು ಏನಕ್ಕೆ ಡಿಸ್ಕಂಟಿನ್ಯೂ ಆಯಿತು ಅಂದರೆ ಬ್ರೇಕಿನ ಸಮಸ್ಯೆ ಒಂದೇ ಒಂದಿತ್ತು, ಅದಕ್ಕೋಸ್ಕರ ಅದು ಡಿಸ್ಕಂಟಿನ್ಯೂ ಆಯಿತು. ಇದರಲ್ಲಿ ನಾನು ಅಲ್ಲಿ ಕೇಳಿದಾಗ ಬ್ರೇಕ್ ಸೌಂಡ್ ಯಾಕೆ ಬರ್ತಾಯಿದೆ, ಬ್ರೇಕ್ ಒಂದು ಸ್ವಲ್ಪ ಇಶ್ಯೂ ಇದೆ. ಏನಕ್ಕೆ ಅಂದರೆ ಅದು ಬ್ರೇಕ್ ಅಪ್ಲೈ ಮಾಡಿದಾಗ ಒಂದು ಸ್ವಲ್ಪ ಸೌಂಡ್ ಬರುತ್ತೆ. ಆ ಸೌಂಡು ಏನಕ್ಕೆ ಬರ್ತಾಯಿದೆ ಅಂದರೆ, ಆ ಶೋರೂಮ್ ಅವ್ರು ಹೇಳಿದ್ದೇನೆಂದರೆ, ನಾವು ಮುಂಚೆ ಬೆನಿಲಿ 600i ಹಳೆ ವರ್ಷನ್ಸ್ ಏನೇನಿತ್ತು BS4ಅಲ್ಲಿ ಬ್ರೇಕಿಂಗ್ಸ್ ನೀಟಾಗಿ ಹಿಡಿತಿರ್ಲಿಲ್ವಂತೆ. ಆಮೇಲೆ ಲಾಂಗ್ ಲಾಸ್ಟಿಂಗು ಅಷ್ಟೊಂದು ಇರಲಿಲ್ವಂತೆ. ಏನಿಲ್ಲ ಅಂದರೆ 6,000 to 10,000 ಒಂದೊಂದು ಬ್ರೇಕ್ ಪ್ಯಾಡ್ಸ್ ಬರ್ತಿತ್ತಂತೆ. ಅಷ್ಟು ಕಡಿಮೆ ಬಂದರೂ ಅವರು ಅಂದರೆ ಸಡನ್ನಾಗಿ ಬ್ರೇಕ್ ಅಪ್ಲೈ ಆಗ್ತಿರಲಿಲ್ಲ. ಏನಕ್ಕೆ ಅಂದರೆ ಅದು ಬ್ರೇಕ್ ಪ್ಯಾಡ್ ಕ್ವಾಲಿಟಿ ಇರುತ್ತಲ್ಲ, ಆ ಕ್ವಾಲಿಟಿ ಒಂದು ಸ್ವಲ್ಪ ಲೋ ಇತ್ತಂತೆ. ಆಮೇಲೆ ಯಾವಾಗ BS6ಗೆ ಬಿಟ್ಟರು, BS6 ಬಂದಾಗ ಅವರು ಬ್ರೇಕ್ ಪ್ಯಾಡ್ ಇಶ್ಯೂನ ಚೇಂಜ್ ಮಾಡೋಕ್ಕೆ ಹೋಗ್ಬಿಟ್ಟು ಒಂದು ಡಿಸ್ಅಡ್ವಾಂಟೇಜ್ ತೆಗೆದ್ಬಿಟ್ಟು ಇನ್ನೊಂದು ಡಿಸ್ಅಡ್ವಾಂಟೇಜ್ ಆ್ಯಡ್ ಮಾಡಿದ್ದಾರೆ. ಏನಂದರೆ ಬ್ರೇಕಿಂಗ್ಸ್ ಚೆನ್ನಾಗಿದೆ, ಈ ಗಾಡಿಗೆ ಎಷ್ಟು ಬೇಕೋ ಅಷ್ಟು ಬ್ರೇಕಿಂಗ್ಸ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಬ್ರೇಕ್ ಹಿಡಿದಾಗ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ. ಸಿಕ್ಕಾಪಟ್ಟೆ ಅಂದರೆ ಇವಾಗ ಯಾವಾಗಾದರೂ ಒಂದು ಸಲ ಬ್ರೇಕ್ ಪ್ಯಾಡ್ಸು ಸೌದೋದಾಗ ಆ ಪ್ಯಾಡ್ಸು ಮತ್ತು ಪ್ಯಾಡ್ಸ್ ಮಧ್ಯದಲ್ಲಿ ಡಿಸ್ಕು ಉಜ್ಜುತ್ತಲ್ಲ, ಚೊರ್ರನ್ನುತ್ತಲ್ಲ ಸೌಂಡು, ಆ ಥರ ಯಾವಾಗ ನೋಡಿದ್ರೂ ಅಪ್ಲೈ ಆದಾಗೆಲ್ಲ ಬರುತ್ತೆ ಸೌಂಡು. ನಾನು ಇದೊಂದು ಡಿಸ್ಅಡ್ವಾಂಟೇಜ್ ನನ್ನ ಗಾಡೀಲಿ ಇರೋದನ್ನು ಹೇಳಬೇಕು, ಯಾಕಂದರೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂತ ಇರೋದನ್ನು ಹೇಳ್ತಾ ಇದ್ದೀನಿ. ಡಿಸ್ಅಡ್ವಾಂಟೇಜ್ಗೆ ಅಂತಲೇ ಇನ್ನೊಂದು ವಿಡಿಯೋ ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಓಕೆನಾ. ಈಗ ಅದೊಂದು ಡಿಸ್ಅಡ್ವಾಂಟೇಜ್ ನನಗನ್ಸಿದ್ದು ಬ್ರೇಕಿಂಗ್ಸಲ್ಲಿ. ಬಟ್ ಒಂದೊಂದು ಸಲ ಸಡನ್ನಾಗಿ ಬ್ರೇಕ್ ಹಿಡಿದಾಗ ಕಂಟ್ರೋಲ್ ಆಗೋಲ್ಲ ಗಾಡಿ. ಈಗಲೂ ಅಷ್ಟೇ, ಮುಂಚೆ ಹೆಂಗಿತ್ತು ಇವಾಗಲೂ ಹಂಗೆ ಇದೆ, ಏನೂ ಮಾಡೋದಕ್ಕಾಗಲ್ಲ. ಗಾಡಿ ತೊಗೊಂಡಿದ್ದೀವಿ. ಬ್ರೇಕಿಂಗ್ಸು ದಿಸ್ ಈಸ್ ನಾಟ್ ಮೆಂಟ್ ಫಾರ್ ಸ್ಪೀಡ್ ಬೇಕು ಅಂದರೆ ನೀವು ಸೂಪರ್ ಸ್ಪೋರ್ಟು ಅಥವಾ ನೇಕೆಡ್ ಸ್ಪೋರ್ಟ್ಗೆ ಹೋಗಿ, ತೊಂದರೆ ಇಲ್ಲ. ಇದು ಬಂದು ಸ್ಪೋರ್ಟ್ಸ್ ಟೂರರ್ ಅಥವಾ ಅಡ್ವೆಂಚರ್ ಟೂರರು. ನನಗೆ ಲಾಂಗ್ ಕ್ರೂಸಿಂಗಿಗೆ ಹೆಲ್ಪ್ ಆಯಿತು ಅಂತ ಹೇಳ್ಬಿಟ್ಟು ಈ ಗಾಡಿ ತೊಗೊಂಡೆ. ರೇಡಿಯೇಟರ್ಗೂ ಅಷ್ಟೇ ನೋಡಿ, ಪ್ಲಾಸ್ಟಿಕ್ ಫ್ರೇಮ್ ಕೊಟ್ಟಿದ್ದಾರೆ, ಪ್ಲಾಸ್ಟಿಕ್ ಗಾರ್ಡು, ರೇಡಿಯೇಟರ್ ಗಾರ್ಡು.
ಇದು ಒಂದು ಸ್ವಲ್ಪ ಹೆಲ್ಪ್ಫುಲ್ ಅನಿಸ್ತು. ಇದಕ್ಕೇನು ಎಕ್ಸ್ಚೇಂಜ್ ನಾನು ಏನಾದ್ರೂ ರೇಡಿಯೇಟರ್ ಗ್ರಿಲ್ ಹಾಕ್ಸ್ತೀನಿ, ಅದಾಕ್ಸ್ತೀನಿ ಇದಾಕ್ಸ್ತೀನಿ ಅಂತ ನನಗೇನು ಅನ್ನಿಸ್ಲಿಲ್ಲ, ಹಾಕಿಸ್ಬೇಕು ಅಂತಲೂ ಅನ್ನಿಸ್ಲಿಲ್ಲ. ಬಟ್ ಹಾರ್ನನ್ನು ಚೇಂಜ್ ಮಾಡಿಸ್ದೆ, ಒಂದು ಎಕ್ಸ್ಟ್ರಾ ಫಾಗ್ ಲೈಟ್ ಹಾಕಿಸ್ದೆ. ಏನಾದರೂ ನಾನು ಇದನ್ನು ಹ್ಯಾಲೋಜನ್ ತೆಗೆದ್ಬಿಟ್ಟು LED ಏನಾದರೂ ಇದಕ್ಕೆ ಹಾಕ್ಸಿದ್ದಿದ್ರೆ ನನಗೆ ಫಾಗ್ ಲೈಟ್ ಅವಶ್ಯಕತೆ ಇರ್ತಿರಲಿಲ್ಲ. ಯಾಕಂದರೆ ಫೋಕಸ್ ಚೆನ್ನಾಗಿದೆ ಅದು. ಬಟ್ ದೂರಕ್ಕೇನು ಹೋಗಲ್ಲ, ಏನಿಲ್ಲ ಅಂದರೂ ಒಂದು 20 ಮೀಟರ್ಸ್ ತನಕ ಹೋಗ್ಬೋದೇನೋಪ್ಪ. 20-30 ಮೀಟರ್ಸ್ ತನಕ ಅಷ್ಟೇ ಹೋಗೋದು. ಆ ಫಾಗ್ ಲೈಟಿಂದ ಒಂದು ಸಲ ನೈಟ್ ಆದಮೇಲೆ ಒಂದು ವಿಡಿಯೋ ಮಾಡ್ತೀನಿ, ಅದು ಶಾರ್ಟ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಬಟ್ ಇದರಲ್ಲಿ ಆಗಲ್ಲ. ಈಗ ನಮ್ಮ ಸೂರ್ಯಣ್ಣ ಇದ್ದಾನೆ, ಏನೂ ಮಾಡೋಕ್ಕಾಗಲ್ಲ ಆಯಿತಾ. ನಾನು ಹಾರ್ನ್ ಯಾಕೆ ಚೇಂಜ್ ಮಾಡಿಸಿದೆ ಅಂದರೆ ಅದೊಳ್ಳೆ ಪಾಪು ಪಿ ಉದ್ದಂಗಿತ್ತು. ಇಲ್ಲ ಅಂತಿದ್ರೆ ನಾನು ಹಾರ್ನು ಚೇಂಜ್ ಮಾಡಿಸ್ತಿರಲಿಲ್ಲ. ಈಗ ಇರೋ ಹಾರ್ನು ಕಾರ್ ಹಾರ್ನ್ ಹಾಕ್ಸಿರೋದು ಗುರು, 2,500 ಕೊಟ್ಟಿದ್ದೀನಿ ಹಾರ್ನ್ಗೆ. ಇದು ನಾನು ಎಕ್ಸ್ಟ್ರಾ ಫಾಗ್ ಲೈಟ್ ಹಾಕ್ಸಿರೋದು ಇದು ಮ್ಯಾಡ್ ಡಾಗ್ದು ಸ್ಕೌಟ್ X ಅಂತ. ಇದು 4 ಬಲ್ಬ್ದು. ಇದರಲ್ಲಿ 5 ಬರುತ್ತೆ, 6 ಬರುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಅಷ್ಟೊಂದು. 2, 3, 4, 5 ನಾನು ನೋಡಿರೋದು. 5 ಇದ್ರೂ ಜಾಸ್ತಿ ಲೈಟ್ ಬರುತ್ತೆ. ಇದು 200 ಮೀಟರ್ಸ್ ಥ್ರೋ ಇದೆಯಂತೆ. ಬಟ್ ನನಗೇನು ಅಷ್ಟೊಂದೇನು ಅನಿಸಿಲ್ಲ, ನಾನು ಇವತ್ತಿನ ತನಕ ಅಡ್ಜಸ್ಟ್ ಮಾಡಿಲ್ಲ, ಅದಕ್ಕೋಸ್ಕರ ನನಗೆ ಅಷ್ಟೊಂದು ಗೊತ್ತಿಲ್ಲ. ಇದರಲ್ಲಿ ಇನ್ನೂ ಒಂದು ಏನು ಹೇಳ್ಬೋದು ಅಂದರೆ, ನಮಗೆ ಪಿಲಿಯನ್ನು ಮತ್ತು ರೈಡರು ಇದೆರಡ್ರದ್ದು ಸೀಟ್ ಕಂಫರ್ಟ್ ನೋಡ್ಬೇಕು ನೀವು. ಸೀಟ್ ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ನಾವೇನು ಅಂದ್ಕೊಂಡಿರ್ತೀವಿ ದೂರ ಹೋಗೋದಕ್ಕೆ ಎಷ್ಟು ದೂರನಾದರೂ ಹೊಡಿ ಅನ್ನೋ ಥರ ಇರುತ್ತೆ ಸೀಟು. ನಮಗೆ ಇನ್ನೂ ಒಂದು ಫ್ರಂಟ್ ಸೀಟ್ಗೆ ಇಲ್ಲಿದೆ ನೋಡಿ ಬಟನು, ಹೀಟೆಡ್ ಸೀಟ್ಸ್. ಇದು ಹೀಟೆಡ್ ಗ್ರಿಪ್ಸು. ಕೋಲ್ಡ್ ವೆದರಲ್ಲಿ ಇದೆರಡು ಯೂಸ್ ಆಗುತ್ತೆ. ನನಗೇನು ಅನಿಸಲ್ಲ, ಈಗ ನಮ್ಮ ಇಂಡಿಯಾದಲ್ಲಿ ಈ ವೆದರ್ಗೆ ಚಳಿಗಾಲದಲ್ಲೂ ನನಗೇನು ಅಷ್ಟೊಂದೇನು ಯೂಸ್ ಆಗಿಲ್ಲ. ವಿಂಟರ್ ಸೀಸನಲ್ಲೂ ಅಷ್ಟೇ, ರೈನಿ ಸೀಸನಲ್ಲೂ ಅಷ್ಟೇ ನನಗೇನು ಅಷ್ಟೊಂದು ಚಳಿ ಅಂತ ಅನಿಸಿಲ್ಲ. ಯಾಕಂದರೆ ಇದೊಂದೇ ಒಂದು ವೈಸರ್ ಇರೋದ್ರಿಂದ ಸಖತ್ ಗಟ್ಟಿ ಇದೆ ಗುರು ಇದು ವೈಸರು. ನೀವು ಎಷ್ಟೇ ಫಾಸ್ಟಾಗಿ ಹೋಗಿ, ನಾನೊಂದು ಸಲ ಕ್ರೂಸ್ ಮಾಡಿದ್ದೆ 187 ತನಕ, ನನಗೆ ಯಾವುದೇ ಕಾರಣಕ್ಕೂ ಆ ವೈಸರಿನ ಪ್ರಾಬ್ಲಮ್ ಅಂತಲೇ ಅನ್ನಿಸ್ಲಿಲ್ಲ. ಒಬ್ಬೊಬ್ರದ್ದು ಬ್ರೇಕ್ ಆಗಿರೋದು ಉಂಟು, ಇಲ್ಲಿಗೆ ಬ್ರೇಕ್ ಆಗಿಬಿಡುತ್ತೆ ಒಬ್ಬೊಬ್ರದ್ದು ವೈಸರು, ಓಕೆನಾ. ಈ 2 ಪಾರ್ಟು ಬ್ರೇಕ್ ಆಗುತ್ತೆ. ಬಟ್ ನನಗೇನು ಅಷ್ಟೊಂದು ಅನಿಸಿಲ್ಲ, ಯಾಕಂದರೆ ಇನ್ನೂ 4 ತಿಂಗಳಾಗಿದೆ ಗಾಡಿ ತೊಗೊಂಡು. ಅದಕ್ಕೋಸ್ಕರ ಇದಕ್ಕೆ ಸ್ಕ್ರ್ಯಾಚ್ ಗೀಚ್ ಏನೂ ಆಗಬಾರ್ದು ಅಂತ ಹೇಳ್ಬಿಟ್ಟು PPF ಹಾಕ್ಸಿದ್ದೀನಿ 3Mದು. ಯಾರೂ ಅವ್ರಿಗೆ ಬೇಕಾದಷ್ಟು ದೂರ ನಾವು ಓಡಿಸ್ಬೋದು, ಅಥವಾ ನಮಗೆ ಬೇಕಾಗಿರೋದೇನೋ ರೈಡಿಂಗ್ ಅಷ್ಟೇ ಅಂತ ಹೇಳ್ಬಿಟ್ಟು ಯಾರೂ ತೊಗೊಳಲ್ಲ. ಯಾರು ಹೆಂಗೆ ತೊಗೋತಾರೆ ಅಂದರೆ, ಜೊತೇಲಿ ಒಬ್ಬರು ಪಾರ್ಟ್ನರ್ ಬರ್ತಾರಲ್ಲ, ಅವರು ಕಂಫರ್ಟಬಲ್ ಆಗಿರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ತೊಗೋತಾರೆ. ಬಟ್ ನಾನಂತೂ ನನಗೆ ಕಂಫರ್ಟಬಲ್ ಆಗಿರಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿರೋದು. ನನಗೆ ಯಾರೂ ಪಾರ್ಟ್ನರ್ ಇಲ್ಲ ಆಯಿತಾ. ಆಮೇಲೆ ಇನ್ನೂ ಒಂದು ಮೇಯ್ನ್ ಫಾಲ್ಟ್ ಅಂದರೆ ಇದ್ರದ್ದು ಚೈನಿಂದ ಏನು ಫಾಲ್ಟ್ ಅಂದರೆ, ಇದು ಸ್ವಲ್ಪ ಲೂಸ್ ಆದ್ರೂ ಶೇಕ್. ಇದು ನಾರ್ಮಲ್ ಚೈನ್ ಇರೋದು ಒಂದು ಸ್ವಲ್ಪ ಲೂಸ್ ಆಗಿದೆ ಅಷ್ಟೇ. ಇದು ಏನಾಗುತ್ತೆ ಅಂದರೆ ಲೋ RPM ಕರ್ರ ಅಂತ ಸೌಂಡ್ ಬರುತ್ತೆ. ನಿಮಗೆ ಓಡಿಸ್ಬೇಕಾದ್ರೆ ಅದು ನಾನು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಅದು ಅಷ್ಟೊಂದು ಕೇಳಿಸಲ್ಲ, ವಿಂಡ್ ನಾಯ್ಸ್ ಜಾಸ್ತಿ ಬಂದುಬಿಡುತ್ತೆ. ಐಫೋನಲ್ಲೂ ಕೇಳಿಸಲ್ಲ, ಸ್ಯಾಮ್ಸಂಗಲ್ಲೂ ಕೇಳಿಸಲ್ಲ. ಹೆವಿ ಸೌಂಡ್ ಅಂತೂ ಮಾಡುತ್ತೆ ಲೋ RPM. ನಾನೇನಾದರೂ ಪ್ಯಾಡೋ ಸ್ಟ್ಯಾಂಡ್ ಹಾಕ್ಕೊಂಡು ಗಾಡಿ ವಾಶ್ ಮಾಡಬೇಕಾದ್ರೆ ಅಥವಾ ಚೈನ್ ಏನಾದರೂ ಕ್ಲೀನ್ ಮಾಡಬೇಕಾದ್ರೆ, ನಾನು ಚೈನ್ ಕ್ಲೀನರ್ ಹೊಡಿಬೇಕಾದ್ರೂ ಅಷ್ಟೇ, ನಾರ್ಮಲ್ ಗೇರ್ ಹಾಕ್ಬಿಟ್ಟು ನಾವು ರೊಟೇಟ್ ಆಗ್ತಿರುತ್ತಲ್ಲ ಫಸ್ಟ್ ಗೇರಲ್ಲಿ, ಆವಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ನಾಯ್ಸ್ ಆಗುತ್ತೆ. ನನಗೊಂದೊಂದು ಸಲ ಏನು ಅನ್ನಿಸ್ಬಿಡ್ತು ಅಂದರೆ, ಸ್ಟಾರ್ಟಿಂಗ್ ಫಸ್ಟ್ ಟೈಮು ನಾನು ಇದನ್ನು ಗಾಡಿ ವಾಶ್ ಮಾಡೋಕ್ಕೆ ಅಂತ ತೆಗೆದಾಗ ಆ ಚೈನ್ ಸ್ಪ್ರಾಕೆಟ್ ಯಾವಾಗ ಮೇಲೆ ಕೆಳಗೆ ಆಡ್ಬಿಟ್ಟು ಜಾಸ್ತಿ ಸೌಂಡ್ ಬರ್ತಿತ್ತು ಲೋ RPM. ಎಲ್ಲಿ ಚೈನ್ ಬಿಚ್ಕೊಂಡ್ಬಿಡುತ್ತೋ ಅಂತ ಗಾಡಿ ಆಫ್ ಮಾಡಿಬಿಟ್ಟಿದ್ದೆ. ಅಷ್ಟು ಸೌಂಡ್ ಬರ್ತಿತ್ತು, ಅಷ್ಟು ವೈಬ್ರೇಷನ್ ಇತ್ತು ಚೈನಲ್ಲಿ. ಅದೊಂದು ಮತ್ತು ಬ್ರೇಕಿಂದೊಂದು ಬಿಟ್ಟರೆ ನನಗಿನ್ನೇನು ಅನ್ನಿಸ್ಲಿಲ್ಲ ಡಿಸ್ಅಡ್ವಾಂಟೇಜ್ಗೆ ಅಂತಲೇ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಏನೇನು ಇನ್ಫಾರ್ಮೇಷನ್ ಬೇಕೋ ಎಲ್ಲ ಕೊಟ್ಟಿದ್ದೀನಿ. ಈಗ ಸೌಂಡ್ ಕೇಳೋ ಸಮಯ. ಇದ್ರದ್ದು ಫ್ಯೂಯಲ್ ಇಂಜೆಕ್ಟರು ಹತ್ತತ್ರ 8 ಸೆಕೆಂಡ್ to 10 ಸೆಕೆಂಡ್ಸ್ ತೊಗೊಳುತ್ತೆ ಫ್ಯೂಯಲ್ ಇಂಜೆಕ್ಷನ್. ಇದು ಈಗ ಆಫ್ ಆಯಿತು. ಬೇಸ್ ಸೌಂಡ್ ಕೇಳಿಸ್ತೀನಿ, ಆಮೇಲೆ ಡ್ರೈವ್ ಮಾಡಿ ಕೇಳಿಸ್ತೀನಿ. ಇವತ್ತೇ ಒಂದು ಸ್ವಲ್ಪ ಸೌಂಡ್ ಕಡಿಮೆ ಅನ್ನಿಸ್ತಾ ಇದೆ.
ಯಾವಾಗ್ಲೂ ಒಂದು ಸ್ವಲ್ಪ ಜಾಸ್ತಿ ಇರೋದು, ಯಾಕಂದರೆ ಗಾಡಿ ಇವಾಗಿನ್ನೂ ಎತ್ಕೊಂಬಂದಿದ್ದೀನಿ. ಈಗ ಫುಲ್ ಸೌಂಡ್ ಕೇಳಿಸ್ಕೊಳ್ಳಿ. This is the sound of Benelli. Guys, ಮಾಡ್ರಿ